2015ರಲ್ಲಿ ಈ ಸಿಡಿಪಿಯನ್ನ ಮಾಡ್ತಕ್ಕಂತ ಒಂದು ಪ್ರಕ್ರಿಯೆ ಪ್ರಾರಂಭ ಆಗಿರೋದು. 2015ರಲ್ಲಿ MLA ಆಗಿದ್ದವರು ಯಾರಾಗಿದ್ದರು? ಇದೇ ಶಾಸಕರೇ, ಆಗಲೂ ಕೂಡ ಶಾಸಕರಾಗಿದ್ರು, ನಂತರ ಮಂತ್ರಿ ಅವರು ಕೂಡ ಆಗ್ತಾರೆ. ಇವರು ನನಗನ್ಸೋ ಪ್ರಕಾರ ಕೆಲವೊಂದು ಸಮುದಾಯಗಳನ್ನ ಗುರಿಯಾಗಿಸಿಕೊಂಡು ಸಿಡಿಪಿನಲ್ಲಿ ಆ ಏರಿಯಾಗಳನ್ನ ಇವರು ಗ್ರೀನ್ ಬೆಲ್ಟ್ ಅನ್ನಾಗಿ ಮತ್ತೆ ಸಾರ್ವಜನಿಕ ಉದ್ದೇಶಕ್ಕೆ ಅಂತ ಹೇಳಿ, ಅಂದ್ರೆ ಅವರನ್ನು ತುಳಿಬೇಕು ಆ ಸಮುದಾಯಗಳನ್ನ ಅಂತ ಹೇಳಿ ಇವರು ಆ ಗ್ರೀನ್ ಬೆಲ್ಟ್ ಅನ್ನ ಕೂರಿಸಿರ್ತಕ್ಕಂಥದ್ದು. ಯಾಕೆಂದ್ರೆ ಸ್ವಾಮೀಜಿ ಅವರ ಜಮೀನನ್ನೇ ಇವರು ಆ ಮಠಕ್ಕೆ ಮಾಡ್ತಾರೆ ಅಂದ್ರೆ ಯಾಕೆ ಆ ಸಮುದಾಯದ ಬಗ್ಗೆ ಇವ್ರಿಗೆ ತಾತ್ಸಾರ? ಯಾಕೆ ಇವ್ರಿಗೆ ಬಿಜೆಪಿ ಇದ್ದಾಗ ಓಟ್ ಹಾಕ್ತಿಲ್ವಾ ಲಿಂಗಾಯತ ಸಮುದಾಯ? ಹಾಗಾದ್ರೆ ಇವತ್ತು ಅಲ್ಪಸಂಖ್ಯಾತರಿಗೆ ಇವರು ಅನ್ಯಾಯ ಮಾಡ್ಲಿಕ್ಕೆ ಕೊಟ್ಟಿದ್ದಾರಲ್ಲ, ಇವರು 2013ರಲ್ಲಿ ಕಾಂಗ್ರೆಸ್ನಿಂದ ಗೆದ್ರಲ್ಲ, ಯಾಕೆ ಮುಸ್ಲಿಂ ಸಮುದಾಯ ಕೈ ಹಿಡಿದಿರ್ಲಿಲ್ವಾ? ಇವತ್ತು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರನ್ನ ಬಹಳವಾಗಿ ನಿಂದಿಸ್ತಾ ಇದ್ದಾರೆ, ನೋಡ್ತಾ ಇದ್ದೀನಿ ನಾನು ಕೂಡ ಮಾಧ್ಯಮದಲ್ಲಿ. ಹಂಗಾದ್ರೆ 2013ರಲ್ಲಿ ಇವ್ರು ಗೆದ್ದು 2016ರಲ್ಲಿ ಸಚಿವರಾದ್ರಲ್ಲ, ಯಾರ ಸರ್ಕಾರದಲ್ಲ ಅಂದ್ರು, ಯಾರು ಸಚಿವರನ್ನಾಗಿ ಮಾಡಿದ್ರು ಇವ್ರನ್ನ? ಸಿದ್ದರಾಮಯ್ಯ ಸಾಹೇಬ್ರಲ್ವಾ? ಹಂಗಾದ್ರೆ ಇವತ್ತು ನೋಡ್ತಾ ಇದೀವಿ ನಾವು, ಕುರುಬ ಸಮುದಾಯದವರು ಬಂದು ತಮ್ಮ ಅಳಲನ್ನ ಹೇಳ್ಕೊಳ್ತಾ ಇದ್ದಾರೆ. ಮನೆ ಬಾಗಿಲಿಗೆ ಹೋದ್ರೆ ನಡಿ ಆಚೆಗೆ ಅಂತ ಹೇಳ್ತಾರೆ. ಹಾಗಾದ್ರೆ ಇವರು 2013ರಲ್ಲಿ ಕುರುಬ ಸಮುದಾಯ ಇವರಿಗೆ ಓಟ್ ಹಾಕಿರ್ಲಿಲ್ವಾ? ಇವರು ಸಚಿವರಾದ್ರಲ್ಲ ಅವಾಗ. ಇವತ್ತು ಅರ್ಕರೋಡ್ ಪಟ್ಟಣದಲ್ಲಿ ಇವತ್ತು ನಾನು ಹೇಳ್ತಕ್ಕಂಥದ್ದು, ಮೊನ್ನೆ ತಾವೆಲ್ಲ ಪತ್ರಿಕೆಯಲ್ಲಿ ಓದಿದ್ದೀರಿ, ದಲಿತ ಸಮುದಾಯಕ್ಕೆ ಸೇರಿದಂತ ಒಬ್ಬ ಯುವಕ ಉದ್ಯೋಗ ಕೇಳ್ಕೊಂಡು ಮನೆಗೆ ಹೋದ್ರೆ ನಡಿ ಆಚೆಗೆ ಒಳಗೆ ಬರಬೇಡ ಅಂತ ಹೇಳ್ತಾರೆ ಅಂತ ಅಂದ್ರೆ ಒಬ್ಬರು ಶಾಸಕರು ಮನೆಗಳಿಗೆ ಹಾಕಬತ್ತಿ ನೀವು ನಡಿ ಆಚೆಗೆ ಅಂತಾರೆ ಅಂತ ಅಂದ್ರೆ ಇವರು ಎಲ್ಲಿದ್ದೀವಿ ನಾವು? ಬಾಬಾ ಸಾಹೇಬರ ತತ್ವ ಸಿದ್ಧಾಂತಗಳನ್ನ ಇವರು ಏನ್ ಮಾಡ್ತಾ ಇದ್ದಾರೆ? ಸಂವಿಧಾನಕ್ಕೆ ಗೌರವ ಕೊಡ್ತಾ ಇದ್ದಾರೆ ಇವರು. ಇವತ್ತು ನಮ್ಮ ನಗರದಲ್ಲಿದ್ದಂತ ಅಂಬೇಡ್ಕರ್ ಭವನವನ್ನ ಧ್ವಂಸ ಮಾಡ್ತಾರೆ ಇವರು ಸಚಿವರಾಗಿದ್ದಾಗ, ಒಡೆದಾಕ್ಸ್ತಾರೆ. ಕೇಳಲಿಕ್ಕೆ ನ್ಯಾಯ ಕೇಳಿ ನಮಗೆ ಸಮುದಾಯ ಭವನ ಬೇಕು, ಬಡವರು ಬಗ್ರು ನಾವು ಹಿಂದುಳಿದವರು ದಲಿತರೆಲ್ಲ ನಾವು ಮದುವೆಗಳು ಕಾರ್ಯ ಶುಭ ಕಾರ್ಯಗಳನ್ನ ಮಾಡ್ತಾ ಇದ್ದೀವಿ, ಕೆಡವಬೇಡಿ ಅಂತ ಹೇಳಿ ಕೇಳಕ್ ಹೋದವ್ರನ್ನ ಜೈಲಿಗೆ ಕಳಿಸ್ತಾರೆ. ಯಾಕೆ ಇವ್ರಿಗೆ ದಲಿತರ ಬಗ್ಗೆ ಇಷ್ಟೊಂದು ಅಸಡ್ಡೆ? ಹಾಗಾದ್ರೆ ಇವತ್ತು JDS ಅಲ್ಲಿ ಇದ್ದೀನಿ ಅಂತ ಹೇಳಿ ಒಕ್ಕಲಿಗ ಸಮುದಾಯ ಇವರು ಕೈ ಹಿಡಿದಿದೆ. ಆದ್ರೆ ಇವತ್ತು ಒಕ್ಕಲಿಗ ಸಮುದಾಯದ ಅಸ್ಮಿತೆ ದೇವೇಗೌಡರ ಕುಟುಂಬದ ಪೆನ್ಡ್ರೈವ್ ಅನ್ನು ಹಂಚಿರ್ತಕ್ಕಂಥ ವಿಚಾರದಲ್ಲಿ ಇವರಿಗೆ CID ಇಂದ ನೋಟಿಸ್ ಕೊಡ್ತಾರೆ. ಯಾಕೆ ಕೊಡ್ತಾರೆ ನೋಟಿಸ್? ಸುಮ್ಮನೆ ಕೊಡ್ತಾರೆ ಯಾರಾದ್ರೂ CID ಅವರು? ಸುಮ್ಮನೆ ಕೊಡ್ತಾರೆ ಯಾರಿಗಾದ್ರು? ನಮ್ಗೆ ಯಾಕೆ ಕೊಡ್ಲಿಲ್ಲ? ನಾವೆಲ್ಲ ಕಾಂಗ್ರೆಸ್ ಇರೋರು, ಗೆದ್ದಿರೋರು ನಮ್ಮ ಪಕ್ಷದವರು, ಅದು ನಮ್ಗೆ ಯಾರಿಗೂ ಕೊಡೋದಿಲ್ಲ ನೋಟಿಸ್ನ. ಅದೇ JDS ಪಕ್ಷದವ್ರಿಗೆ, ಅದೇ ಮನೆಯವ್ರಿಗೆ, ಇದಕ್ಕೆ ಇರ್ತಕ್ಕಂಥವ್ರಿಗೆ ನೋಟಿಸ್ ಕೊಡ್ತಾರೆ ಅಂದ್ರೆ ಅರ್ಥ ಏನು? ಒಳ್ಳೇದು ಮಾಡೋರು ಅಂತ ಇವರು. ಯಾಕೆ ಈ ಜನಾಂಗೀಯ ದ್ವೇಷವನ್ನ ಮಾಡ್ತಾ ಇದ್ದೀರಿ ನೀವು ಮನೆ ಶಾಸಕರೇ? ಜನರನ್ನ ಎತ್ಕಟ್ಟತಕ್ಕಂಥ ಕೆಲಸವನ್ನ, ಎತ್ತಿ ಒಡೆದು ಆಳ್ತಕ್ಕಂಥ ಕೆಲಸವನ್ನ, ನೀತಿಯನ್ನ 40 ವರ್ಷದಿಂದ ಮಾಡ್ಕೊಂಡು ಬಂದಿದ್ರಿ. ಇನ್ನಾದ್ರೂ ನೀವು ನಿಮ್ಮ ಜೀವನದ ಸಂಧ್ಯಾ ಕಾಲದಲ್ಲಿದ್ದೀರಿ. ದಯಮಾಡಿ ಭಗವಂತ ನಿಮ್ಗೆ ಒಳ್ಳೆ ಬುದ್ಧಿ ಕೊಡ್ಲಿ.